ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. Hallelujah. Praise the Lord. A wonderful morning. Thanks for joining us. ಈ ಬೆಳಗಿನ ವೇಳೆಯಲ್ಲಿ ಮುಂಜಾನೆ ಮುತ್ತು ಎಂಬ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗುವ ಪ್ರೇಕ್ಷಕರಿಗೆ ನಮ್ಮ ಹೃತ್ಪೂರ್ವಕ ವಂದನೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನಿಮ್ಮ ಅಮೂಲ್ಯವಾದ ಟೈಮ್ ಅಂತ ಕೊಂಡಿದ್ದೀರಿ. ಆ ಟೈಮ್ ನಿಮಗೆ ಲಾಸ್ ಅಲ್ಲ. ನಿಜ. ಪ್ರತಿ ದಿನವನ್ನು ದೇವರ ನಾಮದಲ್ಲಿ ಇನಾಗ್ರೇಟ್ ಮಾಡಬೇಕಾದ್ರೆ ಬಾಕಿ ದೇವರು ನೋಡ್ತಾನೆ. ಖಂಡಿತವನ್ನು ನಾವು ಪ್ರತಿ ದಿನವೂ ಫಸ್ಟ್ ಆಫ್ ದ ವೀಕ್ ನಾವು ದೇವರಿಗೆ ಇನಾಗ್ರೇಟ್ ಮಾಡ್ತೇವೆ. ಸಂಡೇ ಚರ್ಚಿಗೆ ಹೋಗಿ ಆರಾಧನೆ ಮಾಡಿ. ಅದೇ ರೀತಿಯಲ್ಲಿ ಈ ಮುಂಜಾನೆ ಕೂಡ ನೀವು ದೇವರಿಗೋಸ್ಕರ ಈ ಒಂದು 15 ಮಿನಿಟ್ಸ್ ಕಳೆದರೆ ನಮ್ಮ ಮುಂದೆ ಅದನ್ನು ಸ್ಪೆಂಡ್ ಮಾಡಿದರೆ ದೇವ್ರನ್ನ ಆಶೀರ್ವದಿಸ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಪರ್ಸನಲ್ ಅವರಿದ್ದಾರೆ, ಜೋಸೆಫ್ ಅವರಿದ್ದಾರೆ, ಜೇಸನ್ ವರ್ಗೀಸ್, ನಾವು ಇಬ್ಬರು ಕೂಡ ಸೇವೆಯಲ್ಲಿದ್ದೇವೆ. ಇವರಿಗೆ ಸ್ತೋತ್ರ ಉಂಟಾಗಲಿ. ಇಂಥೊಂದು ಅವಕಾಶ ಬಿಗ್ ಜೆ ಟಿ ಅವರು ಮಾಡಿದ್ದಾರೆ. ಹಲವಾರು ಸಾವಿರಾರು ಲಕ್ಷಗಟ್ಟಲೆ ಜನರು ಬ್ಲೆಸ್ ಆಗಲಿ. ದೇವರ ಅಮೂಲ್ಯವಾದ ಮುತ್ತನ್ನು ಪ್ರಾವಿಸಿ ಮುಂದೆ ಹೋಗಲಿ. ಸೊ ನಾವು ಇವತ್ತಿನ ವಚನ ಧ್ಯಾನಕ್ಕೆ ಹೋಗೋಣ. ಖಂಡಿತವಲ್ಲ. ಸೊ ಫಿಲಿಪಿಯನ್ಸ್ ಚಾಪ್ಟರ್ 4:6. ಎಸ್, ವರ್ಸ್ 6 ಬಹಳ ಫೇಮಸ್ ವರ್ಡ್ಸ್ ಮಾತ್ರ ಅಲ್ವಾ? ನಿಜವಾಗ್ಲೂ ಎಲ್ಲರಿಗೆ ಪರಿಚಿತವಾಗಿರುವ ದೇವರಿಗೆ ಮಾತ್ರ ಮಾತಾಡ್ತಾನೆ ಈ ವಾಕ್ಯದಲ್ಲಿ. ಖಂಡಿತವಲ್ಲೂ ಮಾತಾಡ್ತಾನೆ. Philippians chapter 4:6 it says, "Be careful for nothing, but in everything by prayer and supplication with thanksgiving let your requests be made unto God." ಆಮೆನ್. Amen. ಕನ್ನಡದಲ್ಲಿ ಕೂಡ ಹೋಗ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿ. 7ನೇ ವಚನ ಹೇಳ್ತದೆ, and the peace of God, ದೇವರ ಸಮಾಧಾನ, ನಿಜ, which passeth all understanding shall keep your hearts minds through Jesus Christ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಪ್ರೈಸ್ ಗಾಡ್. ಫಸ್ಟ್ ನನಗೆ ಈ ವಚನ ಆಡ್ಬೇಕಾದ್ರೆ ನನಗೆ ಮನಸ್ಸಿಗೆ ಭಯಂಕರ ಒಂದು ಇದು ಮಾಡ್ತದೆ ಅಂತೇಳಿ ಒಂದು ಅದ್ಭುತ ಮಾಡುವಂಥ ವಿಷಯ ಅಂತೇಳಿದ್ರೆ, ಈ ಪತ್ರಿಕೆ ಬರೆದದ್ದು ಸೆರೆಮನಿಯಲ್ಲಿ ಪೌಲ. ಅವನ ಮೈಂಡ್ ಆಟಿಟ್ಯೂಡ್ ನೋಡಿ. ಸೆರೆಮನಿಯಲ್ಲಿ ಇರುವಂತವನು ಫ್ರೀಡಮ್ ಇಲ್ಲದೆ ಪ್ರಾರ್ಥನೆ ಚೈನಲ್ಲಿ ಬಂಧಿತನಾಗಿರುವಂತ, ರೋಮ ಸಾಮ್ರಾಜ್ಯವರ ಚೈನಲ್ಲಿ ಅವನ ರೋಮ ಸೆರೆಮನಿಯಲ್ಲಿ ಇರುವಂತ ವ್ಯಕ್ತಿ ಚೈನಿಗಳಲ್ಲಿ ಬಂಧಿತನಾಗಿ ನಾಳೆ ಕುರಿತು ಯಾವುದೋ ಒಂದು ವಿಷಯನೇ ಗೊತ್ತಿಲ್ಲ, ಏನಾಗಬಹುದು, ನನ್ನ ತಲೆ ಯಾವ ಕಡಿಬಹುದು ಎಂಬ ವಿಷಯ ಕೂಡ ಇರುವಂತ ಸಮಯದಲ್ಲಿ ಟುಮಾರೋ ಇಸ್ ಎಕ್ಸಿಕ್ಯೂಷನ್ ಹೇಳ್ತಾರೆ. ಅಂತ ಸಮಯದಲ್ಲಿ ಈ ವ್ಯಕ್ತಿ ಬರುವಂತ ಮಾತು ಎಂತ ಒಂದು ಸ್ಪಿರಿಟ್ ಆಗಿರ್ಬೋದು. ನಿಜ. ಈ ವ್ಯಕ್ತಿ ಬರೋದು ನನಗೆ ಚಿಂತೆ ಇಲ್ಲ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡೋದು. ನಾಳೆ ಸಾಯುವಂತ ವ್ಯಕ್ತಿ ಮರುದಿನ ಒಂದು ವಾರ ಒಂದು ತಿಂಗಳ ಸಾಯುವಂತ ತಲೆ ಕಡಿಲಿಕ್ಕೆ ಇರುವಂತ ವ್ಯಕ್ತಿ ಹೇಳುತ್ತಿದ್ದಾನೆ, ಫಿಲಿಪಿಯ ಸಭೆಗೆ ಹೇಳ್ತಿದ್ದಾನೆ. ಜಸ್ಟ್ ಈ ಮನುಷ್ಯನ ಅಭಿಷೇಕವನ್ನು ನೆನೆಸಿ ನೋಡಿ. ಆ ಮನುಷ್ಯನ ಅದು ಏನು ಅಂತೇಳಿದ್ರೆ ಕ್ರಿಸ್ತನಲ್ಲಿರೋ ನಿರೀಕ್ಷೆ, ಸಂಬಂಧ, ಆ ಧೈರ್ಯ, ಅದು ಲೆವೆಲ್ ಹೇಗೆ ನೋಡಿ. ನಮಗೊಂದು ಚಿಕ್ಕ ಟೆನ್ಷನ್ ಬಂದ್ರೆ, ಒಂದು 2 ಫೋನ್ ಕಾಲ್ ಬಂದ್ರೆ ನಮಗೆ ಟೆನ್ಷನ್ ಆಗ್ತದೆ, ಚಿಂತೆಗಳು ಉಂಟಾಗುತ್ತೆ. ಟೀಚರ್ದ ಸ್ಕೂಲಿಂದ ಒಂದು ಕಾಲ್ ಬಂತ, ಸಾಲದವ್ರದ್ದು ಒಂದು ಕಾಲ್ ಬಂತ, ಎಲ್ಲ ಡರ್ ಆಗ್ತದೆ. ಫೇಸ್ ಮಾಡ್ಲಿಕ್ಕೆ ಧೈರ್ಯ ಯಾಕಿಲ್ಲ? ನಮಗೆ ಒಬ್ಬರನ್ನು ಫೇಸ್ ಮಾಡ್ಲಿಕ್ಕೆ ಧೈರ್ಯ ಯಾಕಿಲ್ಲ? ಅದು ಇವತ್ತಿನ ಕ್ವೆಶ್ಚನ್. ಫಸ್ಟ್ ಈ 6ನೇ ವಾಕ್ಯದಲ್ಲಿ ನಾವು ನೋಡಬೇಕು, ನನಗೆ ಯಾಕೆ ಲೋಕವನ್ನು ಫೇಸ್ ಮಾಡೋ ಗಟ್ಸ್ ನನಗಿಲ್ಲ, ಯಾಕೆ ಭಯ, ಆಂಗ್ಸೈಟಿ ಅಂತ ಹೇಳ್ತಾರೆ. ಆಂಗ್ಸೈಟಿ ಅಂತ ಹೇಳಿದ್ರೆ ನಾಳೆ ಕುರಿತು ಚಿಂತೆ, ಡಗ್ 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 ಹಾರ್ಟಲ್ಲಿ ಆಗ್ತದೆ. ಒಂದು ಭಯ, ನಾಳೆ ಏನಾಗಬಹುದು, ಮಕ್ಕಳ ವಿಷಯ, ಸಂಕರ್ಷಣೆ, ಭಯಂಕರ ಅಳಗೆ. ಅದರಲ್ಲಿ ಹೃದಯದ ಕಾಯಿಲೆಗಳಿಗೂ ಬರುತ್ತೆ. BP ಜಾಸ್ತಿ, ಹಾರ್ಟ್ ಬೀಟ್ ಡಗ 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 ಜಾಸ್ತಿ ಆಗ್ಬೇಕಾದ್ರೆ ಅದೇನಾಗ್ತದೆ, ಬ್ರೈನ್ ಅಲ್ಲಿ ಕಮ್ಮಿ ಆಗ್ತದೆ. ನಿಜ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ತದೆ. ಇದಕ್ಕೆ ನಾವೇ ರೋಗಗಳನ್ನು ಮಾಡ್ತಾರೆ. ಸಿಂಪಲ್. ನಿಜ. ಇದು ರೋಗಗಳು. ಇವತ್ತಿನ ಸ್ಟ್ರೆಸ್ ಇರಲಿ, ಇವತ್ತಿನ ಮೈಂಡಲ್ಲಿ ಯಾವ ಪ್ರಾಬ್ಲಮ್ಸ್ ಇರಲಿ, ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಉಂಟು, ಚಿಂತೆ, ಥಾಟ್ಸ್, ನೆಗೆಟಿವ್ ಥಾಟ್ಸ್, ಭಯ, ನಾಳೆಯ ಭಯ. ನಾವು ಒಂದು ವ್ಯಕ್ತಿಯ ಕುರಿತು ಕಲಿಬೇಕಾದ್ರೆ ಈ ವ್ಯಕ್ತಿಯ 3 ವಿಷಯಗಳು ಕಾಡ್ತಾ ಉಂಟು. ಒಂದು ಪಾಸ್ಟ್. ನಾನು ಒಂದು ಸುಮಾರು 100 ಜನರ ಕೌನ್ಸಿಲಿಂಗ್ ಮಾಡಿದ್ದಾನೆ. ನಾನು 100 ಜನರ ಕೌನ್ಸಿಲಿಂಗ್ ಮಾಡಿದ್ದಾನೆ. ಯುವಕರನ್ನು, ಫ್ಯಾಮಿಲಿಯನ್ನು, ಸೇವಕರನ್ನು ಕೌನ್ಸಿಲಿಂಗ್ ಮಾಡಿದ್ದಾನೆ. ಇವರ 3 ವಿಷಯಗಳನ್ನು ಕಂಡು ಬರ್ತದೆ. ಪುರಾತನ ಹಳೆಯ ವಿಷಯಗಳನ್ನು ಅಭಿಷೇಕಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಆಗೋದಿಲ್ಲ. ಅದು ಇಟ್ಕೊಳ್ಳುತ್ತೆ. ಆ ಸಂತೋಷಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವನಿಗೆ ಇಟ್ಕೊಂಡಿದೆ.
ನಿಜ ನಿಜ. ನಾಳೆ ಒಳ್ಳೆತನಕ್ಕೆ ಹೋಗಕ್ಕಾಗೋದಿಲ್ಲ, ಅದಕ್ಕೆ ಮುಂದೆ ಸ್ಟೆಪ್ಸ್ ತೆಗಿಲಿಕ್ಕೆ ಭಯ ಆಗೋದಿಲ್ಲ. ಹಳೆಯ ವಿಷಯಗಳು, ಹಳೆಯ ಪ್ರಾಬ್ಲಮ್ಸ್ ಏನೇ ಇರ್ಬೋದು ಅವನು ಇಟ್ಕೊಂಡಿದೆ. ಇನ್ನೊಂದು ಮನುಷ್ಯನನ್ನು ಇಂಥ ಮಾನಸಿಕ ಸಂಕಟಕ್ಕೆ ಒಳಪಡಿಸುವಂಥ ವಿಷಯ ಭವಿಷ್ಯ ಏನಾಗಬಹುದು. ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಇದ್ದೇವೆ. ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇರಬೇಕಾದ್ರೆ ಮನುಷ್ಯನಿಗೆ ಮಾನಸಿಕ ಸಂಘರ್ಷ ತುಂಬ ಉಂಟು. ಎಷ್ಟು ಮಾನಸಿಕ ಸಂಘರ್ಷನ ನೆಗೆಟಿವ್ ಆಗಿ ಬರ್ತದೆ ಅದಕ್ಕೆ ಇವತ್ತು ಪ್ರೇಕ್ಷಕರು ಅರ್ಥ ಮಾಡಬೇಕು. ಅದರಲ್ಲಿ ಅವರಿಗೆ ಮಾನಸಿಕವಾದ ಕಾಯಿಲೆ ಬರ್ತದೆ, ಬಂದೇ ಬರುತ್ತೆ. ನೀವೇನು ಹೇಳ್ತೀರಿ ಬಾಸ್? ಖಂಡಿತವಾಗಲೂ ಬರುತ್ತದೆ. ಯಾವ ಒತ್ತಡ ಇಲ್ಲದವರಾಗಿರ್ಬೇಕು ಅಂತ ದೇವರು ಬಯಸ್ತಾರೆ, ಫ್ರೀ ಆಗಿ. ಅದಕ್ಕೆ ಪೌಲ ಹೇಳ್ತಿದ್ದಾನೆ, ತನ್ನ ಸಿಚುವೇಶನ್ ನಾಳೆ ಮರಣ ಇರಬಹುದು, ಬಟ್ ಅಲ್ಲ ಅವನು ಹೇಳ್ತಿರೋ ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ, ಜಸ್ಟ್ ಪ್ರೈಸ್ ಮಾಡಿ ದೇವರನ್ನ, ಪ್ರೈಸ್ ಮಾಡಿ, ಪ್ರಾರ್ಥನೆ ಮಾಡಿ, ನಿಮ್ಮನ್ನೇ ಫ್ರೀ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಫ್ರೀ ಆಗಿ ಹಗುರವಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಜವಾಗ ಯಾಕೆ ಈ ಲೋಕದ ಭಾರ ಎಲ್ಲ ನಂಗೆ ಯೇಸು ಸ್ವಾಮಿದು ಒಂದು ವಿಷಯ ಬಹಳ ಸಂತೋಷ, ಬಹಳ ಮನಸ್ಸಿಗೆ ಈಗಲೂ ಕೂಡ ಉತ್ತೇಜನ ಅಂತ ಹೇಳಿದ್ರೆ, ಇವರು ದೋಣಿಯಲ್ಲಿ ಶಿಷ್ಯರ ಜೊತೆ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಶಿಷ್ಯರು ಬಿರುಗಾಳಿ ಬಂತು. ಯೇಸು ಸ್ವಾಮಿ ಎಲ್ಲಿದ್ರು? ಮಲಗಿದ್ರು. ಹೌದು. ನಾನು ಹೇಳ್ತೇನೆ, ಇಡೀ ವರ್ಲ್ಡ್ ಅಲ್ಲಿ ಇಂಥ ಮನುಷ್ಯನು ಎಲ್ಲಿ ಸಿಗಲಿಲ್ಲ. ಪ್ರತಿ ಕ್ಷಣ ಒಂದು ಮಿಲ್ಲಿ ಸೆಕೆಂಡ್ ಡೇಂಜರ್. ಈಗ ದೋಣಿಯೊಳಗೆ ನೀರು ಬರ್ಬೋದು, ಯೇಸುವಿಗೆ ಯಾವಾಗ ಗಾಬರಿನೇ ಇಲ್ಲ. ಇದು ಅರ್ಥ ಕೊಡ್ ಮಾಡಿ. ಯಾವ ಮನುಷ್ಯನಿಗೆ ಸತ್ಯವಾಗಿ ದೇವರ ಸಂಬಂಧ, ದೇವರ ಆತ್ಮನ ತುಂಬಿಕೊಂಡೋ ಈ ಕ್ವಾಲಿಟಿ ಇರಲೇಬೇಕು. ಖಂಡಿತ. ಎಷ್ಟೋ ಪ್ರೇಕ್ಷಕರು ನೀವು ಟೆನ್ಷನ್ ತೆಗಿತೀರಾ, ನಿಮ್ಮಲ್ಲಿ ಇಂಥ ವಿಚಾರಗಳುಂಟಾ, ನೀವು ಚೆಕ್ ಮಾಡಬೇಕು. ನಿದ್ರೆ ಕೂಡ ಇಲ್ಲ, ನಿದ್ರೆ ಕೊಡಲ್ಲ. ಹಣ ವಿಷಯ ಅಲ್ಲ, ಹಣ ನಿದ್ರೆ ತರೋದಿಲ್ಲ. AC ರೂಮಾ, ಎಷ್ಟು ಜನ ಕೌನ್ಸಿಲಿಂಗ್ ನಂತರ ಬರ್ತಾರೆ, ರಿಚ್, ಅವರಿಗೆ ಆ ಕಂಪನಿ ಉಂಟು, ಈ ಫ್ಯಾಕ್ಟ್ರಿ ಉಂಟು, ಬೆಡ್ರೂಮ್ ಅಲ್ಲಿ ನೋಡೋದು ಸೂಪರ್, ಬಟ್ ನಿದ್ರೆ ಇಲ್ಲ. ನೀವು ಹೇಳಿದ ಕರೆಕ್ಟ್, ನಿದ್ರೆ ಇಲ್ಲ. ಅದೇನು ಚಿಂತೆ, ನಿಜ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಮಾಧಾನ ಇಲ್ಲ, ಆಂಗ್ಸೈಟಿ. ಯಾಕೆ ಕಾಯಿಲೆ ಭರಿಸ್ತೀರಾ? ಜೀಸಸ್ ವಾಂಟ್ ಟು ಗಿವ್ ಯು ಫ್ರೀಡಮ್. ಅದಕ್ಕೆ ಯೇಸು ಹೇಳ್ತಾನೆ, ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ, ಸಮಾಧಾನ ಲೋಕದ ಸಮಾಧಾನ ನಶ್ವರ, ಅದು ಇವತ್ತುಂಟು, ನಾಳೆ ಇಲ್ಲ. ಹೌದು, ಬುಗ್ಗೆ ಆಗಿ ಖಂಡಿತವಾಗಿ. ಸೊ ಇದರಲ್ಲಿ ಮತ್ತೆ ಇನ್ನೊಂದು ವಾಚನ ಕೆಳಗೆ 7ನೇದು ಇತ್ತು, ದ ಪೀಸ್ ಆಫ್ ಗಾಡ್. ಹೌದು. ಇವತ್ತು ಎಲ್ಲ ವ್ಯಕ್ತಿಗಳು, ಪ್ರೇಕ್ಷಕರು ಇದು ನಾವು ಕಲ್ತಿರ್ಬೇಕು. ಹೌದು. ನಮ್ಮನ್ನು ನಾವು ಡಿಸಿಪ್ಲಿನ್ ಮಾಡಬೇಕು. ಇಲ್ಲಿ ದೇವರ ಆತ್ಮನ ಸಮಾಧಾನ ನಮ್ಮ ಹೃದಯವನ್ನು, ಮನಸ್ಸನ್ನು ಕಾಪಾಡಲೇಬೇಕು, ಇಲ್ಲ ರೋಗಿಗಳಾಗ್ತೇವೆ. ಹೌದು. ದೇವರ ಸಮಾಧಾನ, ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನ. ಆ ಪೀಸ್ ಆಫ್ ಗಾಡ್ ನಮ್ಮ ಹಾರ್ಟಿಗೆ ವೈಟಮಿನ್ಸ್ ಅಂಡ್ ಟ್ಯಾಬ್ಲೆಟ್ಸ್. ಖಂಡಿತ. ನಮಗೆ ಇಂಜೆಕ್ಷನ್ ಅಗತ್ಯ ಇಲ್ಲ, ನಮಗೆ ದೊಡ್ಡ ಆಪರೇಷನ್ ಅಗತ್ಯ ಇಲ್ಲ. ಈ ಪೀಸ್ ಆಫ್ ಗಾಡ್ ಅಲ್ಲಿ ಸಮಾಧಾನ ನಡೀತೀರಾ, ನಿಮ್ಮ ಹೃದಯ ಒಳ್ಳೆ ಫಂಕ್ಷನ್ ಆಗುತ್ತೆ. ಖಂಡಿತವಾಗ್ಲೂ ಫಂಕ್ಷನ್ ಆಗುತ್ತೆ. ಆ ಸಂಬಂಧಕ್ಕೆ ಈ ಬೆಳಗಿನ ವೇಳೆಯಲ್ಲಿ ಎಲ್ಲ ಪ್ರೇಕ್ಷಕರು ಕೇಳುವವರು, ನೀವು ಇಂಡಿಯಾದಲ್ಲಿಯೋ ಹೊರದೇಶದಲ್ಲಿ ಇದ್ರೂ ಕೂಡ ಇದಕ್ಕೆ ಬರಬೇಕು. ಯು ಶುಡ್ ಬಿ, ಯುವರ್ ಮೈಂಡ್ ಅಂಡ್ ಯುವರ್ ಹಾರ್ಟ್ ಶುಡ್ ಬಿ ಕಂಟ್ರೋಲ್ಡ್ ಬೈ ದ ಪೀಸ್ ಆಫ್ ಗಾಡ್. ಏನು ಪೀಸ್? ಬಿರುಗಾಳಿ ಬರಲಿ, ಏನು ಕೆಂಪು ಸಮುದ್ರ ಬರಲಿ, ಯೋರ್ದನ್ ನದಿ ಬರಲಿ, ಇನ್ ಕೂಲ್ ಆಗಿರ್ತೀಯ. ನಿಜವಾಗ್ಲಿ. ಸಾಲಗಾರ ಮನ ಟಕ್ ಮಾಡಲಿ, ನಿನಗೆ ಪ್ರಾಬ್ಲಮ್ ಬರಲಿ, ನೀನೇ ಕೂಲ್ ಆಗಿರ್ತದೆ. ಯೇಸು ಸ್ವಾಮಿ ಕ್ರೂಜೆಯನ್ನು ನೋಡುತ್ತಾ ಇಬ್ರಿಯ ಬರೆದ ಪತ್ರಿಕೆ ಹೇಳ್ತಾ ಉಂಟು, ನಗುತ್ತಾ. ಈ ಒಂದು ಅಭಿಷೇಕಕ್ಕೆ ನಾವು ಬರಬೇಕು. ನಿಜ. ಎಂತೆಲ್ಲ ಮಾತ್ರ ಈ ಅಭಿಷೇಕಕ್ಕೆ ಬರದಿದ್ರೆ ನಾವು ಫೇಲಿಯರ್. ನಿಜ. ಇಲ್ಲರ ಕಾಯಿಲೆಗೆಲ್ಲ ಮತ್ತು ಬೆಂಡಿಸನ್ ಡಾಕ್ಟರ್ ಕೊಂಡು ಹೋಗ್ತಾನೆ, ಹಣ ಮಾಡ್ತಾನೆ. ಹೌದು. ಡಾಕ್ಟರ್ ಹತ್ರ ಒಮ್ಮೆ ಹೋದ್ರೆ ಹಾರ್ಟಿಗೆ ಮತ್ತೆ ಹಣ ಮಾಡ್ತಾನೆ ಡಾಕ್ಟರ್. ಫಸ್ಟ್ ಟೆಸ್ಟ್ ಏನು? ಬ್ಲಡ್ ಟೆಸ್ಟ್. ಸೆಕೆಂಡ್ ಟೆಸ್ಟ್ ಏನು? ECG ಟೆಸ್ಟ್. ಥರ್ಡ್ ಟೆಸ್ಟ್ ಇಕೋ ಟೆಸ್ಟ್, ಮತ್ತು TMP ಟೆಸ್ಟ್. ಈಗ ಟೆಸ್ಟ್ ಹೋಗ್ತಾ ಇರ್ತದೆ, ಎಲ್ಲಿ ತನಕ ಹೋಗ್ತದೆ? ಅದೇ ನೀವೆಲ್ಲದಕ್ಕೂ ಸಮ್ಮತಿ ಮಾಡ್ತೀರ ಅಂತ ಹೇಳಿದ್ರೆ ಮತ್ತು ಇನ್ನೂ ಸ್ವಲ್ಪ ಬೇರೆ ಕೊಡ್ತಾರೆ. ಸೊ ಅದು ಹೋಗ್ತಾ ಇರ್ತದೆ, ಹೋಗಿ ಲಾಸ್ಟ್ ಎಲ್ಲಿ ಆಗ್ತದೆ ಹಾರ್ಟ್ಗೆ. ಸೊ ಇವತ್ತು ನಮ್ಮ ಹಾರ್ಟನ್ನು, ಅದರ ಬೀಟಿಂಗ್ ಅನ್ನು ದೇವರ ಆತ್ಮ ಕಂಟ್ರೋಲ್ ಮಾಡಲಿ. ಖಂಡಿತ. ಅಲ್ಲಿ ಪೀಸ್ ಬರಲಿ. ನಿಜ. ಯೇಸು ಹೇಳ್ತಾನೆ, ಹೃದಯದಂತೆ ಎಲ್ಲ ವಿಚಾರಗಳು ಬರೋದು ಹೃದಯದಿಂದ. ನಿಜ. ನಾವು ನಮ್ಮಲ್ಲಿ ನೋಡಬೇಕು, ಪಾಸಿಟಿವ್ ವಿಚಾರಗಳು ಜಾಸ್ತಿ ಉಂಟಾ, ದೇವರ ವಾಕ್ಯದ ವಿಚಾರ ಜಾಸ್ತಿ ಉಂಟಾ? ಹೌದು. ಅಲ್ಲ, ಈ ಲೋಕದ ವಿಚಾರ ಜಾಸ್ತಿ ಉಂಟಾ? ಟೆಸ್ಟ್ ಮಾಡಬೇಕು. ನಿಜ. ಎಲ್ಲ ವ್ಯಕ್ತಿಗಳು, ತಾಯಂದಿರಿ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ನಿನ್ನ ಹೃದಯವನ್ನು, ಮನಸ್ಸನ್ನು ದೇವರು ಕಾಪಾಡಲಿಕ್ಕೆ ಮುಂಜಾನೆ ವೇಳೆ ವ್ಯಕ್ತಿ. ಕರೆಕ್ಟ್. ನೀನು ಮನೆಯಿಂದ ಈಗ ಪ್ರೇಯರ್ ಮಾಡಿ ಹೋಗ್ಬೇಕಾದ್ರೆ ನೀನು ಟೆನ್ಷನ್ ಹೋಗಬಾರ್ದು. ಹೌದು. ಸ್ಮೈಲ್ ಇರಲಿ ಮುಖದಲ್ಲಿ. ನಿಜ. Hallelujah ಅಂತೇಳಿ, God has given me this day. This is a beautiful day. I will rule. I will walk. Yes. I will not faint. Oh Lord, peace of God, I thank you. ಹಾಗೆ ಮನೆಯಿಂದ ಹೊರಡಬೇಕು. ನಾನು ಸಮಾಧಾನದಲ್ಲಿ ನಡೀತೇನೆ. ಮನೆಯಿಂದ ಹೆಂಡತಿರ ಜಗಳ ಮಾಡಿ, ಮಕ್ಕಳ ಜಗಳ ಮಾಡಿ, ಯಾಕೆ ಆಫೀಸಿಗೆ ಹೋಗ್ತೀವಿ? ನಿಜ. ಯಾಕೆ? ಸಮಾಧಾನ ಮಾಡಿ, ಹೆಂಡತಿಗೆ ಒಂದು ಹಗ್ ಮಾಡು, ಒಂದು ಕಿಸ್ ಕೊಡು, ಮಕ್ಕಳನ್ನ ಕರೆ, ಒಂದು ಕಿಸ್ ಕೊಡು, ಸಮಾಧಾನದ ಹೊರಗೆ ಹೋಗು ನೀನು. ನಿಜ. ಇಲ್ಲಿ ನೀನು ಹೆಂಡತಿ ಮಕ್ಕಳ ಹತ್ರ ಮನೇಲಿ ಗಲಾಟೆ ಮಾಡಿ ಹೋಗಿ ಆಫೀಸಲ್ಲಿ ಕೂಡ ಅದೇ ಪ್ರಾಬ್ಲಮ್.
ಟೆನ್ಷನ್, ಆಫೀಸಿಂದ ಮನೆಗೆ ಟೆನ್ಷನ್, ಮನೆಯಿಂದ ಆಫೀಸಿಗೆ ಟೆನ್ಷನ್, ಎಲ್ಲ ಟೆನ್ಷನ್. ಇಂಥ ಲೈಫ್ ಯಾಕೆ ನಿಮಗೆ? ಇವತ್ತು ದೇವರ ಆತ್ಮ ಯಾರ ಹತ್ರ ಮಾತಾಡ್ತಿದ್ದಾನೆ, ನಿಮ್ಮ ಹತ್ರ ಮಾತಾಡ್ತಿದ್ದಾನೆ. ನೀವು ಕಂಪ್ಲೀಟ್ ಆಗಿ ದೇವರ ಸಮಾಧಾನ ಕಮ್ ಇಮರ್ಸ್. ಬ್ಯಾಪ್ಟಿಸಮ್ ಆಗಬೇಕು, ಸಮಾಧಾನ. ವಾಟರ್ ಬ್ಯಾಪ್ಟಿಸಮ್ ಇಂತ ಓಕೆ ಆಗಿದೆ, ಅದು ಈ ಸಮಾಧಾನ ಬೇಕು. ದೇವರ ಸಮಾಧಾನ ಮಾಡಿ ನಿಮ್ಮ ಹಾರ್ಟ್ ಅಂಡ್ ಮೈಂಡ್ ಒಂದು ದೇವರು ಕಂಟ್ರೋಲ್ ಮಾಡಬೇಕು. ಖಂಡಿತವಾಗಿ. ಇಲ್ಲ ತುಂಬ ಪ್ರಾಬ್ಲಮ್ಸ್ ಇವತ್ತು ಕೂಡ ಸೈಕಾಲಜಿಸ್ಟ್ ಹೇಳ್ತಿದ್ದಾರೆ, ಮಾನಸಿಕವಾದ ವಿಚಾರಗಳಿಂದ ತುಂಬ ರೋಗಗಳು ತುಂಬ ಉಂಟು. ತುಂಬ ಜನ ಒತ್ತಡದಿಂದ ಆತ್ಮಹತ್ಯೆಗೆ ಮಾಡ್ತಾರೆ. ಕರೆಕ್ಟ್. ಈ ದೇವರ ಸಮಾಧಾನ ಒಳಗೆ ಬರಲಿಲ್ಲ ಅಂದ್ರೆ ಆತ್ಮಹತ್ಯೆ ಖಂಡಿತ. ಶತ್ರು ಕಾಯ್ತಿದ್ದಾನೆ ಯಾವ ಟೈಮಲ್ಲಿ ನೀವು ಬರ್ತೀರಿ, ಬೀಳ್ತೀರಿ ಎಂಬುದಾಗಿ. ಕಂಡೆಮ್ ಮಾಡಿ ನರಕಕ್ಕೆ ಹಾಕುವಂತ ಪ್ಲಾನ್ ವೇಟ್ ಮಾಡ್ತಿದ್ದಾನೆ, ಹೊಂಚಾಗ್ತಿದ್ದಾನೆ ನಿಮ್ಮ ಲೈಫನ್ನು ಡಿಸ್ಟ್ರಾಯ್ ಮಾಡ್ಲಿಕ್ಕೆ. ಬಟ್ ನಾವು ಪ್ರೇಯರ್ ಮಾಡೋದು ಖಂಡಿತ. ಈ ಮುಂಜಾನೆ ವೇಳೆ ಈ ಮುತ್ತು ನೀವು ಇಟ್ಕೊಳ್ಳಿ, ಅದನ್ನ ಮಿಸ್ ಮಾಡಬೇಕು. ಪೀಸ್ ಆಫ್ ಗಾಡ್, ನಿಜ. ಎಲ್ಲ ಗ್ರಹಿಕೆಯನ್ನು ಮೀರೋ ದೇವರ ಸಮಾಧಾನ, ಅದನ್ನ ಇಟ್ಕೊಳ್ಳಿ. ನಾವು ಒಂದು ಬೆಳಿಗ್ಗೆ ಹೇಳ್ಬೇಕಾದ್ರೆ ಅಷ್ಟೇ ಒಂದು 20-25 ಟೈಮ್ಸ್ ಕನ್ಫರ್ಸ್ ಮಾಡಿ, ನಿಜ ದ ಪೀಸ್ ಆಫ್ ಗಾಡ್, ಹರಕೆ ಮಾಡಿ, ದ ಪೀಸ್ ಆಫ್ ಗಾಡ್ ಇನ್ ಮೈ ಹಾರ್ಟ್, ದ ಪೀಸ್ ಆಫ್ ಗಾಡ್ ಇನ್ ಮೈ ಮೈಂಡ್. ಹರಕೆ ಮಾಡಿ, ನಿಮ್ಮ ಸೆಲ್ಸ್ ಅಲ್ಲಿ ಆಕ್ಟಿವೇಟ್ ಆಗ್ತದೆ, ಬ್ರೈನ್ ಆಕ್ಟಿವೇಟ್ ಆಗ್ತದೆ. ನಿಮ್ಮ ಹತ್ರ ನೀವು ಮಾತಾಡಬೇಕು, ದ ಪೀಸ್ ಆಫ್ ಗಾಡ್. ದೇವರ ಸಮಾಧಾನ ನನಗೆ ಇವತ್ತುಂಟು, ದೇವರ ಸಮಾಧಾನ ಮೈಂಡ್ ಅಲ್ಲಿ ಉಂಟು. ಎಲ್ಲ ಆಂಗ್ಸೈಟಿ ನಾನು ರೂಲ್ ಮಾಡುದಿಲ್ಲ, ಚಿಂತೆಗಳು ರೂಲ್ ಮಾಡುದಿಲ್ಲ. ನಾನು ರೂಲ್ ಮಾಡುದು ದೇವರ ಆತ್ಮ. ನಾನು ಸಾಯುವುದಿಲ್ಲ, ನಾನು ಬದುಕ್ತೇನೆ, ನನಗೆ ಲೈಫ್ ದೇವರು ಕೊಟ್ಟಿದ್ದಾನೆ, ನಾನು ಮುಂದೆ ಹೋಗ್ತೇನೆ. ಆ ರೀತಿ ಕನ್ಫ್ಯೂಸ್ ಮಾಡಿ ಹೊರಡಬೇಕಲ್ಲ ಪ್ರೇಕ್ಷಕರು. ಸ್ಟೂಡೆಂಟ್ಸ್ ಆಗಲಿ, ಮನೆಯಲ್ಲಿ ಕೆಲಸ ಮಾಡೋರಾಗಲಿ, ರೈತರಾಗಲಿ, ಫಾರ್ಮರ್ಸ್ ಆಗಲಿ, ಬಿಸ್ನೆಸ್ ಮ್ಯಾನ್ ಆಗಲಿ, ಸೈಂಟಿಸ್ಟ್ ಆಗಲಿ, ಟೀಚರ್ಸ್, ಯಾವ ಪ್ರೊಫೆಷನ್ ಇದ್ರೂ ಕೂಡ ಕನ್ಫಸ್ ಅಂಡ್ ಲೀವ್ ಹೋಮ್. ವಾಟ್ ಯು ಶುಡ್ ಕನ್ಫಸ್? ಯು ಶುಡ್ ಕನ್ಫಸ್, ಐ ಹ್ಯಾವ್ ದ ಪೀಸ್ ಆಫ್ ಗಾಡ್. ನನ್ನ ಆಕ್ಷನ್ ಇಂಪಲ್ಸಿವ್ ಆಕ್ಷನ್ ಅಲ್ಲ, ದುಡುಕುವಂತ ಆಕ್ಷನ್ ಅಲ್ಲ, ಸಮಾಧಾನದ ಆಕ್ಷನ್. ದುಡುಕಿ ಹೇಳುವಂಥ ವಿಷಯಗಳಿಲ್ಲ. ವೆರಿ ಪೀಸ್ ಅಂಡ್ ಕಾಮ್ಲಿ ಐ ವಿಲ್ ಹ್ಯಾಂಡ್ ಎವ್ರಿಥಿಂಗ್. ಎಸ್, ಖಂಡಿತವಾಗಿ ಒಂದು ಪಾಸಿಬಲ್ ಪ್ರೇಯರ್ ಮಾಡ್ತೇವೆ. ಖಂಡಿತ ಪ್ರಾರ್ಥನೆ ಮಾಡೋ ಪ್ರಿಯರೇ. ಆಮೇಲೆ ನಾವು ಈ ಮುಂಚಾನೆ ವೇಳೆಯಲ್ಲಿ ನಾವು ಕೇಳಿದ ಆ ಒಂದು ವಾಕ್ಯದ ಬಗ್ಗೆ ನಮ್ಮನ್ನು ಸಮರ್ಪಿಸುವ. ಎಂಥ ವಿಷಯ ಇದ್ರು ಪ್ರಿಯರೇ, ಪೌಲನ ಸಿಚುವೇಶನ್ ನಾವು ನೋಡ್ಬೋದು, ಬ್ಯಾಡ್ ಆಗಿರ್ಬೋದು. ಬಟ್ ಆ ಸಿಚುವೇಶನ್ ಒಳಗಿದ್ದುಕೊಂಡು ಪೌಲ ಹೇಳ್ತಾ ಇದ್ದಾನೆ, ಎಲ್ಲ ಚಿಂತೆಗಳನ್ನು, ಎಲ್ಲ ವಿಷಯವನ್ನು ಕರ್ತನೆ ಮುಂದೆ ಇಟ್ಟುಬಿಡಿ. ನಂತರ ಆ ಪ್ರಾರ್ಥನೆ ಮಾಡಿ, ವಿಜ್ಞಾಪನೆ ಮಾಡಿ. ಅಂದ್ರೆ ಇದೆಲ್ಲ ಮಾಡಿದ ಮೇಲೆ ನೀವೆಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವರ ಸಮಾಧಾನ ಅದು ನಿಮ್ಮೊಳಗೆ ನೆಲೆಗೊಳ್ಳಲಿ ಎಂಬುದಾಗಿ. ಸೊ ಪ್ರಿಯರೇ, ಇವತ್ತು ದೇವರ ಸಮಾಧಾನ ನಿಮ್ಮಲ್ಲಿ ಬರುವಾಗ ಆಗಿರುವಾಗ ಲೋಕದಲ್ಲಿ ನಮಗೆ ಸಿಲ್ಕುವಂಥ ಅಲ್ಪ ಸಮಾಧಾನ ಅದು ನಮಗೆ ಬೇಡ. ಶಾಶ್ವತ ಒಂದು ಸಮಾಧಾನ. ಆಮೇಲೆ ಲೋಕದಲ್ಲಿರುವಾಗ ಅನೇಕ ಸಂಕಟಗಳು, ಇಕ್ಕಟ್ಟುಗಳೆಲ್ಲ ಬರುತ್ತೆ ಪ್ರಿಯರೇ. ಆದರೆ ದೇವರ ಸಮಾಧಾನ ನಿಮ್ಮಲ್ಲಿ ಬಂದಾಗ ಆಮೇಲೆ ಮತ್ತು ನಾನು ಬದುಕಬೇಕು, ಮತ್ತು ನಾನು ಜೀವಿಸಬೇಕು, ನನ್ನ ಮಕ್ಕಳಿಗೋಸ್ಕರ ಜೀವಿಸಬೇಕು, ನಾನು ಇನ್ನೇನು ಸಾಯುವುದಿಲ್ಲ, ನಾನು ಬದುಕಬೇಕೆಂಬ ಒಂದು ಆಸೆ ನಮ್ಮಲ್ಲಿ ಉಂಟಾಗುತ್ತೆ. ಕರ್ತನ ಚಿತ್ತ ಇರೋರ ಪ್ರಕಾರ, ಕರ್ತನ ಆಯುಷು ನಮ್ಮ ಲೈಫ್ಲಿ ಇರುವವರೆಗೂ ನಾವು ಸಮಾಧಾನದಲ್ಲಿ, ದೇವರ ಸಮಾಧಾನದಲ್ಲಿ ನಾವು ಬದುಕರಾಗುವ ನಾವು ಪ್ರಾರ್ಥನೆ ಮಾಡ. ತಂದೆಯಾದ ದೇವರೇ, ಈ ವಾಕ್ಯ ಕೇಳಿದ ಎಲ್ಲರನ್ನ ಸಮರ್ಪಿಸ್ತೇವೆ ಅಪ್ಪ. ಈ ಮುತ್ತು ಅವರ ಲೈಫಲ್ಲಿ ಅಪ್ಪ ಅದು ಪ್ರಕಾಶಮಾನಕ್ಕೆ ಕಾರಣವಾಗಲಿ. ಅವರ ಜೀವಿತದ ಎಲ್ಲ ವಿಷಯಗಳ ಮಧ್ಯದಲ್ಲಿ ಈ ಕೇಳಿದ ವಾಕ್ಯ, ಈ ಮುತ್ತು ಅವರ ಲೈಫಲ್ಲಿ ಅದು ಕರ್ತನೆ ಎಲ್ಲದಕ್ಕೊಂದು ಪರಿಹಾರವಾಗುವಂತೆ ಪ್ರಾರ್ಥಿಸ್ತೇವೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕರ್ತನೆ ಕುಟುಂಬದಲ್ಲಿರುವಂಥ ಎಲ್ಲ ಅವಸ್ಥೆಗಳಿಗೆ ಇವತ್ತಿನ ವಾಕ್ಯ ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ, ಯೇಸುವಿನ ಹೆಸರಲ್ಲಿ ತಂದೆಯಾದವರೇ, ಆಮೇನ್, ಆಮೇನ್, ಆಮೇನ್. ಕರ್ತನೆ, ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಎಲ್ಲ ವೀಕ್ಷಕರಿಗೆ, ಅವ್ರು ಎಲ್ಲಿದ್ರು ಕರ್ತನೆ ಸ್ವಲ್ಪ ಸಮಯ ಎಲ್ಲ ವೀಕ್ಷಕರು ನಮ್ಮನ್ನು ಕೇಳುವಂಥವ್ರು ಕಣ್ಣು ಮುಚ್ಚಿ ನೀಲ್ ಡೌನ್ ಮಾಡಿ ಕೈಗಳಿಸಿ ಹೇಳಿ, ದ ಪೀಸ್ ಆಫ್ ಗಾಡ್ ಕಮ್ ಇನ್ ಸೈಡ್. ಸಮಾಧಾನದಿಂದ ನನ್ನ ಮುಂದೆ ಹೋಗ್ತೇನೆ, ಸಮಾಧಾನದಿಂದ, ಯಾವ ಉದ್ವೇಗ ಇಲ್ಲ, ಯಾವ ಒಂದು ಡಿಸಿಷನ್ ಅಲ್ಲಿ ಪ್ರಾಬ್ಲಮ್ ಇಲ್ಲದೆ, ನಿರ್ಣಯ ಪರಿಶುದ್ಧಾತ್ಮನ ಶಕ್ತಿಯಿಂದ, ದೇವರ ಆತ್ಮನ ಶಕ್ತಿ ತೆಗೊಳ್ಳುವಂತ ಒಂದು ದಿನ ಈಗೆಲ್ಲರ ನಮ್ಮ ಜೀವಿತಕ್ಕೆ ಬರಲಿ. ಯಾರೆಲ್ಲ ಈ ಕರ್ತನೆ ಈ ವೀಕ್ಷಕರು ಪ್ರೇಯರ್ ಮಾಡ್ತಾರೆ, ಬಲಪಡಿಸು. ಆಂಗ್ಸೈಟಿ ಹೊರಟೋಗ್ಲಿ, ಸ್ಟ್ರೆಸ್ ಹೊರಟೋಗ್ಲಿ, ಸೂಸೈಡಲ್ ಥಾಟ್ಸ್ ಹೊರಟೋಗ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಡಿಮಾನಿಕ್ ಆಪರೇಷನ್ ಹೊರಟೋಗ್ಲಿ. ಮನಸ್ಸನ್ನು ದಬ್ಬಾಳಿಸುವಂತ ಎಲ್ಲ ಶಕ್ತಿಗಳು ಬಿದ್ದು ನಾಶವಾಗಲಿ. ರೈಟ್ ನೌ ಐ ಪ್ರೇ ದ ಫ್ರೀಡಮ್ ಆಫ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಇರುವಂತ ಆ ಸ್ವಾತಂತ್ರ್ಯ ಯಾರೇ ಆದ್ರೂ, ಎಲ್ಲಿ ಆದ್ರೂ, ಏನು ಯುವಕರು ಯುವತಿಯರು ಯಾರಾದ್ರೂ ಕರ್ತನೆ ಮರಣಕ್ಕೆ ನಡೆಸುವಂತ ಡಿಪ್ರೆಷನ್, ಮರಣಕ್ಕೆ ನಡೆಸುವಂತ ಸ್ಟ್ರೆಸ್, ರೆಬ್ಯೂಕ್ ಅಂಡ್ ಕ್ಯಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಸಮಾಧಾನ ಬಿರುಗಾಳಿಯಲ್ಲಿಯೂ ಸೆರೆಮನೆಯಲ್ಲಿಯೂ ಸಮಾಧಾನದಲ್ಲಿರುವಂತಹ ಆತ್ಮ ಒಬ್ಬ ಮಕ್ಕಳಿಗೆ ಬರಲಿ ಸ್ವಾಮಿ. ಎಲ್ಲರನ್ನು ಬಲಪಡಿಸು. ಕೇಳಿದಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ, ಆಮೆನ್, ಆಮೆನ್. ಇಷ್ಟು 15 ನಿಮಿಷ ನಮ್ಮ ಜೊತೆ ಇದ್ದು ಈ ವಾಕ್ಯನ ಕೇಳಿದಿರಿ. ವಿ ಪ್ರೇ ದಟ್ ಲಾರ್ಡ್ ವಿಲ್ ಡು ಗ್ರೇಟ್ ಥಿಂಗ್ಸ್. ಏನೋ ನಿಮಗೆ ಸಾಕ್ಷಿಗಳಿದ್ರೆ
ನೀವು ಬಿಗ್ ಜೆ ಟಿವಿ ಕಾಲ್ ಮಾಡಿ ಅವ್ರಿಗೆ ಹೇಳ್ಬೋದು, ಖಂಡಿತ ದೇವ್ರ ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಕಾರ್ಯ ಮಾಡಿದ್ದಾನೆ, ದೇವರು ಬದಲಾವಣೆ ಇನ್ನೂ ಮಾಡುತ್ತಾನೆ, ಮುಂದೆ ಹೋಗ್ಬೇಕು, ಬಲದಿಂದ ಬಲಕ್ಕೆ ಮುಂದೆ ಹೋಗ್ಬೇಕು, ಶಕ್ತಿಯಿಂದ ಶಕ್ತಿಗೆ. ರಿವರ್ಸ್ ಗೇರ್ ಇಲ್ಲ ನಮಗೆ, ನಮ್ಮ ಈ ಗಾಡಿಗೇನಿಲ್ಲ ರಿವರ್ಸ್ ಗೇರ್ ಇಲ್ಲ, ಹಿಂದೆ ಹೋಗುದಂತಿಲ್ಲ, ಸೋಲಿನ ಮಾತು ಹೇಳಿಕೆಲ್ಲ, ಮುಂದೆ ಹೋಗ್ಬೇಕು, ಜೀಸಸ್ ಆಗಿ ಮುಂದೆ ಹೋಗುದು, ದಾಟಿ ದಾಟಿ ಮುಂದೆ ಹೋಗುದು, ಯೋರ್ದನ್ ನದಿಯನ್ನು ದಾಟಿ ಮುಂದೆ ಹೋಗುದು, ಕಾಡುಗಳನ್ನು ದಾಟಿ. ಸೊ ಮೇ ಗಾಡ್ ಹ್ಯಾವ್ ಗಿವ್ ಯು ಆಸಮ್ ಡೇಸ್. ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವದಿಸಲಿ. ಪ್ರೈಸ್ ಗಾಡ್. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು, ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.